ಹಾಯ್ ಹಲೋ ನಮಸ್ಕಾರ. ಬಹಳನೇ ಒಂದು ಖುಷಿಯ ವಿಚಾರ ಏನು ಅಂದ್ರೆ ಅಭಿಮನ್ಯುಗೆ ರಾಜ್ಯೋಚಿತ ಒಂದು ಬೀಳ್ಕೊಡುಗೆ ಸಮಾರಂಭವನ್ನ ಮಾಡೋಕೆ ಇದೀಗ ಇಲಾಖೆ ತೀರ್ಮಾನ ಆಲೋಚನೆಯನ್ನು ಸಹ ಮಾಡ್ತಾ ಇದೆ. ಯಾಕೆಂದ್ರೆ ಬಹುಶಃ ಅವರು ಕೂಡ ಅಂದ್ಕೊಂಡಿರ್ಲಿಲ್ಲ ಅಭಿಮನ್ಯುಗೆ ಇಷ್ಟೊಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ, ಜೊತೆಗೆ ಇಷ್ಟೊಂದು ರೆಸ್ಪಾನ್ಸ್, ಇಷ್ಟೊಂದು ಟೀಕೆಗಳು ಬರುತ್ತೆ ಅಂತ. ಯಾಕೆಂದ್ರೆ ಅಭಿಮನ್ಯುನ ಕೈ ಬಿಟ್ಟಿದ್ದು ಬಹಳನೇ ಟ್ರೆಂಡಿಂಗ್ ಆಯ್ತು, ಮತ್ತೆ ಬಹಳನೇ ಟಾಕ್ ಗಳು ಕೂಡ ಕೇಳಿ ಬಂತು. ತುಂಬಾ ಅಂದ್ರೆ ತುಂಬಾನೇ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಕೂಡ ಇದೇ ಒಂದು ಡಿಸ್ಕಷನ್. ನೀವು ಎಲ್ಲೇ ಸ್ಕ್ರೋಲ್ ಮಾಡಿದ್ರು ಅಭಿಮನ್ಯುದೇ ಒಂದು ಸುದ್ದಿ ಆಗ್ಬಿಟ್ಟಿತ್ತು. ಸೊ ಏನಾಗಿದೆ ಅಂದ್ರೆ ಇಲ್ಲಿ ಮತ್ತೆ ಈಶ್ವರ್ ಖಂಡ್ರೆ ಅವರ ಒಂದು ಪತ್ರವೂ ಸಹ ಬಹಳನೇ ದೊಡ್ಡ ಇಂಪ್ಯಾಕ್ಟ್ ಆಯ್ತು. ಅಭಿಮನ್ಯುಗೆ ಒಂದು ರಾಜ್ಯೋಚಿತ ಒಂದು ಬೀಳ್ಕೊಡುಗೆ ಕೊಡಬೇಕಾಗುತ್ತೆ, ಜೊತೆಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನ ಮಾಡಬೇಕು. ಅಟ್ಲೀಸ್ಟ್ ಏನು ಅಂಬಾರಿ ಹೊರದಿದ್ರು ಪರವಾಗಿಲ್ಲ, ನಿಶಾನೆಯಾಗಿ ಪರಿಗಣಿಸಿ ಅಭಿಮನ್ಯುನ ಒಂದು ತಾಲೀಮ್ ಆಗಿರ್ಬೋದು ಅದರಲ್ಲೆಲ್ಲವೂ ಕೂಡ ಭಾಗಿಯಾಗುವಂತೆ ಮಾಡಿ ಅಂತ ಕೂಡ ಒಂದು ಪತ್ರವನ್ನ ಸಹ ಈಶ್ವರ್ ಖಂಡ್ರೆ ಬರೆದಿದ್ರು. ಅದೆಲ್ಲವೂ ಕೂಡ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿದೆ ನೋಡಿ. ಇದೀಗ ಏನಿದು ಅಫಿಷಿಯಲ್ ಆಗಿ ಅನೌನ್ಸ್ ಇನ್ನ ಸಹ ಆಗಿಲ್ಲ, ಅಂದ್ರೆ ಒಂದು ತೀರ್ಮಾನ ಆಗಿರ್ಬೋದು, ಈ ರೀತಿ ನ್ಯೂಸ್ ಗಳಿಗೂ ಸಹ ಬರ್ತಾ ಇದೆ, ನೀವು ಕೂಡ ನೋಡಿರ್ತೀರಾ. ಏನು ಇಲಾಖೆ ವತಿಯಿಂದ ಅಭಿಮನ್ಯು ಆನೆಗೆ ಬೀಳ್ಕೊಡುಗೆ ಸಮಾರಂಭ ಮಾಡುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೋತಾ ಇದ್ದಾರಂತೆ ಇಲಾಖೆಯವರು. ಅದು ಯಾವಾಗ ಅಂದ್ರೆ ಈಗ ಆಗಸ್ಟ್ 26ಕ್ಕೆ ಮೊದಲ ಹಂತ 9 ಆನೆಗಳು ಬರ್ತವೆ ಅಲ್ವಾ. ಸೊ ಅದಾಗಿ ಮೈಸೂರಿಗೆ ಆಗಮಿಸ್ತವೆ ಅರಣ್ಯ ಭವನಕ್ಕೆ. ಅರಮನೆ ಅರಣ್ಯ ಭವನದಿಂದ ಅರಮನೆಗೆ ಒಂದು ಆನೆಗಳು ಎಂಟ್ರಿ ಕೊಡ್ತವೆ. ಆಗ ಅಭಿಮನ್ಯು ಸಹ ಬಂದು ಅಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನ ಅಭಿಮನ್ಯುಗೆ ಮಾಡಲಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಸಹ ತಿಳಿದು ಬರ್ತಾ ಇದೆ. ನೋಡೋಣ, ಇದನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ, ಬಟ್ ಈ ರೀತಿ ನ್ಯೂಸ್ ಗಳಲ್ಲೂ ಸಹ ಈಗ ಬರ್ತದೆ, ತಾವು ಕೂಡ ಚೆಕ್ ಮಾಡಬಹುದು. ಸೊ ಒಂದು ಒಳ್ಳೆ ಗುಡ್ ನ್ಯೂಸ್ ಮತ್ತೆ ಒಳ್ಳೆ ಬೆಳವಣಿಗೆ. ಅಭಿಮನ್ಯುಗೆ ನ್ಯಾಯಬದ್ಧವಾಗಿ ಒಂದು ಬೀಳ್ಕೊಡುಗೆ ಸಮಾರಂಭ ಖಂಡಿತ ಮಾಡ್ಲೇಬೇಕು, ಮಾಡೇ ತೀರಲೇಬೇಕು. ಯಾಕೆಂದ್ರೆ ಅಭಿಮನ್ಯು ಮಾಡಿರುವಂತ ಒಂದು ಸಾಧನೆ ಅಷ್ಟಿಷ್ಟಲ್ಲ, ಆತ ಸಲ್ಲಿಸಿರುವಂತಹ ಸೇವೆ ನಿಜವಾಗ್ಲೂ ಕೂಡ ನೆನೆಸ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಯಾವ ಒಂದು ಆನೆಯು ಕೂಡ ಇಷ್ಟೊಂದು ಶ್ರಮಿಸಿಲ್ಲ ಅನ್ಸುತ್ತೆ. ಹಿಂದೆ ಅರ್ಜುನ ಮಾಡಿದ್ದ, ಈಗ ಅಭಿಮನ್ಯು ಇದ್ದಾನೆ ಲಿಸ್ಟ್ ನಲ್ಲಿ. ಒಂದು ಆರ್ಡರ್ ಪ್ರಕಾರ 60 ವರ್ಷ ಮೇಲ್ಪಟ್ಟಂತ ಆನೆಗೆ ಅಂಬಾರಿ ಹೊರಿಸುವಂತಿಲ್ಲ. ಜೊತೆಗೆ ನೆಕ್ಸ್ಟ್ ಏನು ನಿಶಾನೆ ಆನೆಯನ್ನ ಬಳಸ್ಕೋತಾರ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಈಗ ಸದ್ಯದ ಮಟ್ಟಿಗಂತೂ ಈಗ ಏನು ವಿಚಾರ ಕೇಳಿ ಬರ್ತಾ ಇರೋದು, ಮಾಹಿತಿ ಗೊತ್ತಾಗ್ತಾ ಇರೋದು, ಬೀಳ್ಕೊಡುಗೆ ಸಮಾರಂಭವನ್ನ ಮಾಡಬೇಕು ಗೌರವಬದ್ಧವಾಗಿ ಅಂತ ಒಂದು ವಿಚಾರ ಈಗ ಕೇಳಿ ಬರ್ತಾ ಇದೆ. ಸೊ ನೋಡೋಣ, ಮುಂದಿನ ಅಪ್ಡೇಟ್ಗಾಗಿ ಕಾಯೋಣ.